Watch full episodes on Jio Hotstar. ನಾನು ಸ್ಕೇಟ್ ಮಾಡಬೇಕು, ನಾನು ಸ್ಕೇಟ್ ಮಾಡಬೇಕು. ಸಖತ್ ಮಜಾ ಬರ್ತಾ ಇದೆ. ಏನ್ ಸಖತ್ತಾಗಿದೆ. ಅರೆ ನಾ ಎಲ್ಲಿಗೋ ಬಂದ್ಬಿಟ್ಟಿದ್ದೀನಲ್ಲ. ಲೇಕ್ ಕೆಳಗಡೆ ಇಷ್ಟೊಂದು ಡೈಮಂಡ್ಸು. ಈಗಲೇ ಪತ್ಲಿಗೆ ಹೇಳ್ಬಿಡ್ತೀನಿ ನಾನು. ಪತ್ತು ಕೇಳೋ, ಒಂದ್ ಒಳ್ಳೆ ವಿಷಯ ಕೇಳೋ. ಲೇಕ್ ಕೆಳಗಡೆ ಸಖತ್ ಡೈಮಂಡ್ಗಳಿವೆ. ಇದುವರೆಗೂ ಯಾರು ಇಲ್ಲಿ ಬಂದೇ ಇಲ್ಲ ಕಣೋ, ನೋಡೇ ಇಲ್ಲ. ಅಲ್ಲ ಕಣ, ನೀನ್ ಮಲ್ಕೊಂಡಿದ್ಯಲ್ಲೋ, ಆ ಲೇಕ್ ಹತ್ರ ಯಾವಾಗ ಹೋದ್ಯೋ ನೀನು? ಪತ್ಲು, ನನಗ ಎಲ್ಲಾ ಡೈಮಂಡ್ ಕಿತ್ಕೊಂಡ್ಬಂದ್ಬಿಡ್ತೀನಿ ಕಣೋ. ನಾವೀಗ ದೊಡ್ಡ ಶ್ರೀಮಂತರಾಗಿ ಹೋಗ್ಬಿಡ್ತೀವಿ. ಏನ್ ಮಾಡೋದೀಗ? ಇನ್ನೇನ್ ಗ್ರಾಚಾರ ಕಾದಿದ್ಯೋ ಏನೋ? ಅಪ್ಪ ಎಲ್ಲಿದ್ಯಾ? ಹ್ಯಾಪಿ ಬರ್ತ್ಡೇ ಪಾಪ. ಇದ್ದೀರಾ? ಇವತ್ತು ನನ್ನ ಬರ್ತ್ಡೇಗೆ ನಿಮ್ಗೆ ಹ್ಯೂಮನ್ ಕೇಕ್. ವಾವ್, ಹ್ಯೂಮನ್ ಕೇಕ್. ರಿಯಲಿ ಪಾಪ? ಪ್ರಾಮಿಸ್? ಪ್ರಾಮಿಸ್. ಇವತ್ತು ನಿಮ್ಗೆ ಬೇಟೆ ವಿಚಾರದಲ್ಲಿ ತುಂಬಾನೇ ಹೇಳ್ಕೊಡೋದಿದೆ. ಕೇಳಿ ಮೊದಲನೇ ಪಾಠ. ಬೇಟೆಯ ಹಿಂದೆ ಈ ರೀತಿ ಮೆಲ್ಲಿಗೆ ಹೋಗ್ಬೇಕು, ಸದ್ದು ಮಾಡದೆ ಹೋಗ್ಬೇಕು. ಅರೆ ಇಲ್ಲೋಣ ಪತ್ಲು, ಡೈಮಂಡ್ಸ್ಗಳು ಎಷ್ಟು ಚೆನ್ನಾಗಿ ಚಮಕಿಸ್ತಾ ಇವೆ ಇಲ್ಲಿ. ಅರೆ ಎಲ್ಲಿದ್ಯಾ ಮೋಟು? ಮೋಟು ಎಲ್ಲಿದ್ಯಾ? ಮೋಟು, ನೀನ್ ಹಿಂದ್ಗಡೆ ನೋಡೋ ಯಾರಿದ್ದಾರೆ ಅಂತ. ಏನು? ಮೋಟು! ಅರೆ ಪತ್ಲು, ನೀನ್ ಅಲ್ಲಿದೇನೋ? ನನ್ ಹಿಂದೆ ಯಾರಿರ್ಬೋದಾದ್ರೆ? ಕಾಪಾಡ ಮೋಟು, ಜೋರಾಗಿ ಓಡು. ಅಯ್ಯೋ, ಎಲ್ರು ಏನ್ ನೋಡ್ತಾ ಇದ್ದೀರಾ? ಆ ಕರಡಿ ಮೇಲೆ ನಿಮ್ ಟಾರ್ಚ್ ಲೈಟ್ ನ ಬಿಡಿ ಬೇಗ. ಓಡಿ ಓಡು, ಕಾಪಾಡಿ. ಥ್ಯಾಂಕ್ ಯು ಪತ್ಲು, ಥ್ಯಾಂಕ್ ಯು. ಇಲ್ಲೋಡು, ಡೈಮಂಡ್ ಸಿಕ್ಕಿರೋ ಖುಷಿಯಲ್ಲಿ ಆ ಕರಡಿ ಬಂದಿರದೆ ನೋಡ್ಲಿಲ್ಲ. ಇಲ್ಲೋಡು, ಈ ಲೇಕ್ ಕೆಳಗಡೆ ಡೈಮಂಡ್ಸೇ ಡೈಮಂಡ್ಸು. ಅಯ್ಯೋ, ಡೈಮಂಡ್ಸು ಲೇಕಲ್ಲೆಲ್ಲ ಕಣೋ, ಆಸ್ಮಾನದಲ್ಲಿರೋದು. ಆಕಾಶದಲ್ಲಿ ನಕ್ಷತ್ರಗಳು ಹೊಳಿತಾ ಇವೆಯಲ್ಲೋ, ಅದ್ರ ರಿಫ್ಲೆಕ್ಷನ್ ಇಲ್ಲಿಗೆ ಬಂದು ಬೀಳ್ತಾ ಇದೆ ಅಷ್ಟೇನೆ. ಏನ? ಸಾರಿ ಪತ್ಲು. ಸರ್, ಇಲ್ಲಿ ರಾತ್ರಿ ಹೊತ್ತು ಹೊರಗಡೆ ಬರಬೇಡಿ. ಈ ಪೋಲಾರ್ ಬೇರ್ ಮನುಷ್ಯರನ್ನ ಹಿಡ್ಕೊಂಡು ತಿಂದು ಬಿಡುತ್ತೆ. ಅದನ್ನು ಬಿಟ್ಟು ಇನ್ನೂ ತುಂಬಾ ಪ್ರಾಣಿಗಳಿದಾವೆ ಇಲ್ಲಿ. ಮಕ್ಕಳೇ, ಇವತ್ತಿನ 2ನೇ ಪಾಠ. ನಾವು ಬೇಟೆ ಆಡ್ಬೇಕಾದ್ರೆ ಬೇಟೆ ಸಿಗಬಹುದು, ಸಿಗದೇನೂ ಇರ್ಬೋದು. ಅದು ತಪ್ಪಿಸ್ಕೊಂಡು ಹೋದಾಗ ನಾವು ಅದಕ್ಕೆ ಬೇಜಾರ್ ಮಾಡ್ಕೋಬಾರ್ದು. ಮತ್ತೆ ಮನುಷ್ಯರ ಹತ್ರ ಎಷ್ಟೋ ಆಯುಧಗಳಿರ್ತವೆ. ನಾವು ಅದರಿಂದ ಆದಷ್ಟು ದೂರನೇ ಇರಬೇಕು. ನಿಮಗೆ ಆ ಬೆಳಕು ಕಾಣಿಸ್ತಲ್ಲ, ಅದೇ ತರಾನೇ. ಮನೆಗೆ ಹೋಗೋಣ ಬನ್ನಿ. ಇಲ್ಲ ಮಕ್ಕಳೇ, ನಾನ್ ನಿಮಗೆ ಹ್ಯೂಮನ್ ಕೇಕ್ ತಿನ್ನಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ನಾನು ಆ ಬೇಟೆನ ಹಿಡಿದೇ ಹಿಡಿತೀನಿ.
ಆ ಬೇಟೆ ಸಿಗೋ ತನಕ ನಾನು ಅದನ್ನ ಬಿಡಲ್ಲ. ಗುಡ್ ಮಾರ್ನಿಂಗ್ ಮೋಟು ಸರ್. ಗುಡ್ ಮಾರ್ನಿಂಗ್ ಪಾಲ್. ಎಲ್ರನ್ನೂ ಕರೆದ್ಬಿಡಿ. ಇವತ್ ನಾವು ತುಂಬಾ ದೂರ ರೋಡ್ ಟ್ರಿಪ್ ಹೋಗೋದಿದೆ. ನಾವ್ ಇಲ್ಲಿಂದ ಜರ್ನಟ್ ವಿಲೇಜ್ ವರ್ಗೂ ಹೋಗ್ಬೇಕು. ಪತ್ಲು ಡಾಕ್ಟರ್ ಕಸಿಟರಾಮ್ ಬೇಗ ಬೇಗ ಬನ್ನಿ. ನಾಷ್ಟಾ ತಯಾರಿದೆ. ವಾಹ್ ಏನ್ ತಿಂಡಿ. ಅರೆ ಟೇಬಲ್ ಯಾರು ಹೇಳ್ಕೊಂಡು ಹೋಗ್ತಿರೋದು? ಪತ್ಲು ಬೇಗ ಬರೋ. ಯಾರ ನಮ್ ಟೇಬಲ್ ಹೇಳ್ಕೊಂಡು ಹೋಗ್ತಾ ಇದಾರೆ. ನಮಗ್ ತಿಂಡಿನೂ ಸಿಗ್ತಾ ಇಲ್ಲ. ಪತ್ಲು ಕಾಪಾಡು. ನೀವು ಮಾಡಿ ತೋರಿಸ್ಬಿಟ್ರಿ. ಇವತ್ತಿನ ಪಾಠ ಏನು ಅಂದ್ರೆ ಬೇಟೆ ಆಡ್ಬೇಕಾದ್ರೆ ತಾಳ್ಮೆ ತುಂಬಾ ಮುಖ್ಯ ಇರುತ್ತೆ. ಯಾವತ್ತು ಆತರ ಪಡಬಾರ್ದು. 1 2 ಮೋಟು ಹೆದರ್ಬೇಡ, ನೋಡೋದು 3. ಬನ್ನಿ ಹೋಗೋಣ ಇಲ್ಲಿಂದ ಬೇಗ ನೋಡಿ. ಪಾಪ ನಮ್ ಕೇಕ್. ಮೋಟು ಸುಮ್ನೆ ಆಪಲ್ ತಿನ್ನೋದ್ ಕಲಿ, ಇಲ್ಲಾಂದ್ರೆ ಬಾಯಿಂದ ಅದನ್ನ ಉಗಿದ್ ಬಿಡು. ಅಲ್ಲ ನನ್ನಿಂದ ಯಾಕೋ ಬಿದ್ದಿದೆ. ನಾನು ಅದಕ್ಕೆ ಏನೋ ತೊಂದರೆ ಕೊಟ್ಟಿದ್ದೀನಿ. ಇಲ್ಲಿನ ಕರಡಿಗಳಿಗೆ ತುಂಬಾ ಈಗೋ ಇರುತ್ತೆ. ಅದರ ಬೇಟೆನ ಯಾರಾದ್ರೂ ಕಿತ್ಕೊಂಡ್ರೆ ಅವ್ರ ಮೇಲೆ ಈಗೋ ಇಟ್ಕೊಳ್ಳುತ್ತೆ. ಮತ್ತೆ ಅದು ಆ ಬೇಟೆ ಹಿಂದೆನೇ ಬಿದ್ದಿರುತ್ತೆ. ಅದನ್ನ ತಿಂದು ಮುಗಿಸೋ ತನಕ. ಆಗ ವಿಷಯ ಪತ್ಲೋನ ರಾತ್ರಿ ಎಲ್ಲ ಎದ್ದಿದ್ನಲ್ಲೋ, ಕಣ್ಣೆಲ್ಲ ಒಂಥರ ಆಗ್ತಿದೆ ಕಣೋ. ನನಗೀಗ ಸಖತ್ ನಿದ್ದೆ ಬರಂಗಾಗ್ತಾ ಇದೆ. ಯಾವ್ದಾದ್ರು ಒಳ್ಳೆ ಲೊಕೇಶನ್ ಬಂದ್ರೆ ನನ್ನನ್ನು ಎದ್ದೇಳಿಸೋ. ಇಲ್ಲಿ ನೋಡಿ, ಇದು ಬ್ಲಾಸಿ ಲೇಕ್. ತುಂಬಾ ಸುಂದರವಾಗಿರೋ ಲೇಕ್ ಇದು. ಇಲ್ಲಿಗೆ ತುಂಬಾ ಜನ ಬರ್ತಾರೆ. ಆದ್ರೆ ಇವತ್ತು ನಮ್ಮ ಹತ್ರ ಟೈಮ್ ಬೇರೆ ಇಲ್ಲ. ವೆದರ್ ಬೇರೆ ಕೈ ಕೊಡೋ ತರ ಇದೆ. ಸಂಜೆ ಆಗೋಷ್ಟರಲ್ಲಿ ಜರ್ಮೆಟ್ಗೆ ರೀಚ್ ಆಗ್ಬೇಕು ನಾವು. ನನಗನ್ಸುತ್ತೆ ಸ್ನೋ ಸ್ಟಾರ್ಮ್ ಕೂಡ ಬರೋ ಹಾಗಿದೆ ಅಂತ. ನೋಡಿ ಬಾಬಾ, ಮೋಟು ನೀನು ಬ್ಲೌಸ್ ಇಲ್ಲಕ್ನ ಮಿಸ್ ಮಾಡ್ಕೊಂಬಿಟ್ಟಿದೆಯಲ್ಲ. ಬಹಳ ಬ್ಯೂಟಿಫುಲ್ ಆಗಿತ್ತು. ಆದ್ರೆ ನನ್ಗೆ ಯಾಕೆ ಎಬ್ಬರಿಸಿಲ್ಲ ನೀವು? ನೀವು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಿದ್ರಲ್ಲ, ಅದಕ್ಕೆ ನಿಮ್ಮನ್ನ ಎಬ್ಬರ್ಸಕ್ ಹೋಗ್ಲಿಲ್ಲ. ಏನೋ ನಾನು ಇಲ್ಲಿಗೆ ನಿದ್ದೆ ಮಾಡಕ್ ಬಂದಿಲ್ಲ. ನಾನು ಸುತ್ತಾಡಕ್ಕೋಸ್ಕರ ಬಂದಿರೋದಿಲ್ಲ. ಆನ್ಸರ್ ಮಾಡಿ, ಉತ್ತರ ಕೊಡು. ನೋಡಿ ಸರ್, ಡೋಂಟ್ ಟಚ್ ಮೀ. ನಿಮಗೆ ನನ್ನ ಹೊಡೆಯೋ ಅಧಿಕಾರ ಇಲ್ಲ, ಆಯ್ತಾ? ನಾನು ಹೋಗ್ತಾ ಇದ್ದೀನಿ. ನಿಮ್ಗೇನಾದ್ರೂ ಹೋಗ್ಬೇಕು ಅನ್ಸಿದ್ರೆ ಹಿಂದೆ ಹೋಗಿ. ನಾನು ಯಾರ ಹತ್ರ ಲಿಫ್ಟ್ ತಗೊಂಡು ಮುಂದಕ್ಕೆ ಹೋಗ್ತೀನಿ. ನನಗ್ ನಿಮ್ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ. ನಿಂತ್ಕೊಡ್ರಿ ದಯವಿಟ್ಟು. ನಾನು ಹಿಂದೆ ಹೋಗ್ತಿಲ್ಲ, ಮುಂದೆನೆ ಹೋಗ್ತಾ ಇದ್ದೀನಿ. ವೆದರ್ ಅಪ್ಡೇಟ್ ಸಿಕ್ಕಿದೆ ನನಗೆ. ಇವತ್ತು ಜೋರಾಗಿ ಹಿಮಪಾತ ಆಗತ್ತೆ. ಎಲ್ಲ ಹಿಮದಲ್ಲಿ ಮುಳುಗೋಗುತ್ತೆ. ಅರೆ ಮೋಟು ನಿಲ್ಸವನ್ನ. ನಾವ್ ಹೆಂಗ ಹೋಗೋದೀಗ? ನಮ್ಗ್ ದಾರಿ ಗೊತ್ತಿಲ್ಲ, ಏನಿಲ್ಲ. ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ ನಂಗೆ. ನಾನು ಬ್ಲೌಸ್ ಇಲ್ಲಕ್ನ ನೋಡ್ಬೇಕು. ಡಾಕ್ಟರ್ ಅಣ್ಣ, ಏನಾದ್ರು ಮಾಡಿ ಕಾರ್ನ ಆರ್ಸೋದಕ್ಕೆ ವ್ಯವಸ್ಥೆ ಮಾಡಿ ಅಣ್ಣ. ಕಾರ್ನ ಮೇಲೆ ಆರ್ಸ್ಕೊಂಡ್ಬಿಟ್ಟು ಮೋಟೋ ಲೇಕ್ ತೋರ್ಸ್ಕೊಂಡ್ಬಂದ್ಬಿಟ್ಟು ಆರಾಮಾಗಿ ವಾಪಸ್ ಬಂದ್ಬಿಡೋಣ. ಇಲ್ಲಾಂದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಓಕೆ ಓಕೆ, ನನ್ನ ಜೀವದ ಗೆಳೆಯರ ಏನಾದ್ರು ಮಾಡೇ ಮಾಡ್ತೀನಿ ರಯ್ಯ. ಈಗ ನೋಡಿ, ಅಯ್ಯೋ ಅಯ್ಯೋ, ನನ್ನ ಕಾರು. ನನ್ನ ಕಾರ್ ಹಾರುತ್ತೆ ಕೂಡ. ಇದು ನನಗೆ ಗೊತ್ತೇ ಇರ್ಲಿಲ್ವೇ. ಅಯ್ಯೋ ನಿಲ್ಲಿ ನಿಲ್ಲಿ, ನಾನು ಬರ್ತೀನಿ, ನಿಲ್ಲಿ.
ಅಯ್ಯೋ ನನ್ ಕಾರ್ನ ನೀವೆಲ್ಲ ಹೇಗ್ ಹಾರಿಸ್ಬಿಟ್ರಿ? ಈ ನಮ್ ಡಾಕ್ಟರ್ ಅಣ್ಣ ಇದಾರಲ್ಲ, ಅವ್ರು ಬಹಳ ದೊಡ್ಡ ಸೈಂಟಿಸ್ಟು. ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಗೊತ್ತಾ. ಹೌದಾ? ನನ್ಗೂ ಓಡ್ಸಕ್ ಬಿಡಿ, ನಿಮ್ ಜಾಗದಲ್ಲಿ ನೀವು ಕುತ್ಕೊಳ್ಳಿ. ನಾನ್ ನನ್ ಕಾರ್ನ ಈ ರೀತಿ ಯಾವತ್ತೂ ಓಡಿಸಿಲ್ಲ. ನನ್ ಕಾರ್ ಈಗ ಹಾರ್ತಾ ಇದೆ. ನಾನೀಗ ಮೋಡಗಳನ್ನ ಮುಟ್ಬೋದು. ನಾನು ಹೀಗೆ ಹಾರ್ಕೊಂಡು ಪ್ರಪಂಚನೇ ಸುತ್ತೀನಿ. ಮಜವಾಗಿದೆ. ಮಜಾ ಸಿಕ್ತು ತಾನೆ. ಈಗ ನನ್ನ ಲೇಕ್ ಹತ್ರ ಕರ್ಕೊಂಡು ಹೋಗ್ಬೇಕು. ನನಗೆ ಲೇಕ್ ಅಂದ್ರೆ ಬಹಳ ಇಷ್ಟ. ಸರಿ ಸರಿ, ನಾನೀಗ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ. ಕೆಳಗಡೆ ತಗೊಂಡೋಗೋ, ಕೆಳಗಡೆ ತಗೊಂಡೋಗೋ. ಕರ್ಕೊಂಡೋಗ್ತೀನಿ. ಇನ್ನು ಕೆಳಗಡೆ ತಗೊಂಡೋಗೋ. ಓಹೋ, ಐಸ್ ಗಿಡ ತರ ಹೆಂಗ್ ತುಂಬ್ಕೊಂಡ್ಬಿಟ್ಟಿದೆ ನೋಡಿದು. ಕಬಡ್ಡಿ. ಏ ಮೋಟು, ಹೇಗನ್ನಿಸ್ತಾ ಇದೆ? ಅಯ್ಯಪ್ಪ, ಮೋಟು ಏನೋಗ್ಬಿಟ್ಟ. ಅಯ್ಯೋ, ಮೋಟು ಕೆಳಗಡೆ ಬಿಟ್ಟೋಗ್ಬಿಟ್ಟ. ಬೇಗ ಕೆಳಗಡೆ ಹೋಗಿ. ಆ ಕರಡಿ ಬಿಡದೆ ಮೋಟು ಇಂದನೇ ಬಿದ್ದಿದೆ. ಏನ್ ಮಾಡೋದು? ನಾನು ಈಗಲೇ ಬಂದಿರಿ. ಕಬಡ್ಡಿ, ಕಬಡ್ಡಿ ತನ. ಪಪ್ಪ ಹೇಗ್ ಜಂಪ್ ಮಾಡಿದ್ರು ನೋಡು ನೋಡು. ಅರೆ, ಪ್ಯಾಂಟ್ ಎತ್ಕೊಳ್ಳೋ. ನೋಡಿದ್ರ ಅವನ್ ಪಾಡು, ಅವನ್ ಪ್ಯಾಂಟ್ ನ ಇಲ್ಲೇ ಬಿಟ್ಟು ಹೋದ. ಇವತ್ತಿನ ಪಾಠ, ಬೇಟೆ ಇಸ್ ದ ವೇ ಆಫ್ ಲೈಫ್. ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಡಿ, ಮತ್ತೆ ಅದನ್ನ ಎಂಜಾಯ್ ಮಾಡಿ. ಅಯ್ಯೋ, ಏನಾಯ್ತು? ಏನಾಗ್ತಿದೆ? ಏನ್ ಮಾಡೋದೀಗ? ಕಾರ್ ಯಾಕಪ್ಪ ಹಿಂಗ್ ಹೋಗ್ತಾ ಇದೆಯಾ? ಕಾರ್ ಇರ್ಲಿ ಇಲ್ಲ ನೋಡಿ ಅಣ್ಣ, ಡಾಕ್ಟ್ರ ಅಣ್ಣ. ನನ್ನ ಮೈಯಲ್ಲಿ ತುಂಬಾ ಇಷ್ಟು ತುಂಬ್ಕೊಂಡ್ಬಿಟ್ಟಿದೆ ಅಣ್ಣ ಇಲ್ಲಿ. ಅಯ್ಯೋ, ಈ ಹೊಸ ತೊಂದ್ರೆ ಏನಪ್ಪ ಇವಾಗ? ಬೇರ್ ಹಂಟರ್ಗಳು ಅವ್ರಿಗೆ ಬೇಟೆ ಸಿಕ್ಕಿಲ್ಲ ಅಂದ್ರೆ ಮನುಷ್ಯರನ್ನ ಅಡ್ಡ ಹಾಕಿ ಲೂಟಿ ಮಾಡ್ತಾರೆ. ಏನ್ ಕೇಳ್ತಾರೋ ಅದನ್ನ ಕೊಟ್ಬಿಡಿ. ತುಂಬಾ ಡೇಂಜರಸ್ ಅವರು. ನೀವೆಲ್ಲರೂ ಕೆಳಗಡೆ ಇಳಿರಿ. ಹಾಯ್ ಪಾಲ್, ಹೇಗಿದ್ದೀರಾ? ಹಾಯ್ ನನಗಲ್ಲ, ಇವ್ರಿಗೆ ಹೇಳಿ. ಅವ್ರಿಗೆ ಹೇಳು, ಅವ್ರ ಹತ್ರ ಏನೇನಿದೆಯೋ ಅದನ್ನೆಲ್ಲ ನನ್ನ ಕೈಲಿ ಕೊಡೋದಿಕ್ಕೆ. ಅರೆ ಇಲ್ಲಿ ಕೇಳಪ್ಪ, ನನಗಾಗ್ಲೇ ಬೇಜಾರಾಗೋಗ್ಬಿಟ್ಟಿದೆ. ಹಂಗೆ ನನಗೆ ಬಹಳ ಸಿಟ್ಟು ಬಂದಿದೆ. ಈಗ ನೀನು ಮತ್ತೆ ಸಿಟ್ಟು ಬರ್ಸ್ಬೇಡ ನನಗೆ. ಜಾಗ ಖಾಲಿ ಮಾಡೋ ಈಗಿಂದ ಈಗಲೇ. ಚಳಿಲಿ ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ. ಅದೇ ತಿಂತ್ಯಾ ನೀನು ಸಖತ್ತಾಗಿ. ಲೆಕ್ಕ ಕೊಡಿಬೇಕಾಗುತ್ತೆ. ನೀನು ನನಗೆ ಹೊಡಿತೀಯಾ? ಕಮಾನ್, ಹಿಟ್ ಮೀ, ಹಿಟ್ ಮೀ, ಕಮಾನ್. ಅಯ್ಯಬ್ಬ, ಜಗಳ ಆಡಬೇಡಿ. ನನ್ನ ಹೆಸರು ಚಿಂಗಮ. ಚಿಂಗಮ್ ಕೈನ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಅಂಬ, ಅಯ್ಯಬ್ಬ, ಇದು ಚೆನ್ನಾಗಿತ್ತು. ಬೇರೆ ಏನಾದ್ರೂ ಕಾಮಿಡಿ ಮಾಡೋ ಹಾಗಿದ್ರೆ ಈಗ್ಲೇ ಮಾಡಿ. ಲೂಟಿ ಆಮೇಲೆ ಮಾಡ್ಕೋತೀನಿ. ನೀ ನನಗೆ ಹೊಡಿತೀನಿ ಅಂತ ಹೇಳ್ದೆ ಅಲ್ಲ, ಹೊಡಿ ನೋಡೋಣ. ಲೆಟ್ಸ್ ಸಿ ಹೇಗೆ ಹೊಡಿತೀಯಾ ಅಂತ. Let's see. Yes.
ಸಾಕು, ಜಾಸ್ತಿ ಆಯ್ತು. Let's fight! ಇಷ್ಟುದ್ದವನೇ ಎಷ್ಟು ಹೊಡೆದ್ಬಿಟ್ಟ ಬಾಸ್. ಬೇರೆ ಯಾರಾದ್ರೂ ನೋಡಿದ್ರೆ ಇಲ್ಲ, ಯಾರಿಗೂ ಹೇಳ್ಬೇಡ ಕಣಯ್ಯ. ಇಲ್ಲ ಅಂದ್ರೆ ಜನಗಳು ನಮ್ಮನ್ನ ಕಂಡ್ರೆ ಹೆದರ್ಕೊಳ್ಳೋದೇ ಇಲ್ಲ. ಈ ಬೆಟ್ಟದ ಕೆಳಗೆ ಕುಚಿ ಅನ್ನೋ ಹಳ್ಳಿ ಇದೆ. ತುಂಬಾ ಸುಂದರವಾದ ಹಳ್ಳಿ ಅದು. ವೆರಿ ಗುಡ್. ವಾರೇ ವಾ, ವಾಟ್ ಈ ಲೊಕೇಶನ್? ಅಯ್ಯೋ ಏನಿದು? ಅವ್ರನ್ನ ಎಪ್ಸೋದಲ್ವಾ, ಆಮೇಲೆ ಮತ್ತೆ ಕೋಪ ಮಾಡ್ಕೊಂಡ್ಬಿಟ್ರೆ? ಮೋಟು ಎದ್ದೇಳಯ್ಯ, ಒಳ್ಳೆ ಲೊಕೇಶನ್ ಮಿಸ್ ಮಾಡ್ಕೊತಾನೆ. ಎದ್ದೇಳಯ್ಯ ಮೇಲೆ, ಅಲ್ಲೋಡಯ್ಯ ಎಷ್ಟು ಚೆನ್ನಾಗಿದೆ. ಬೆಟ್ಟದ ಮೇಲೆ ಒಂದು ಚಿಕ್ಕ ವಿಲೇಜ್. ಎಲ್ಲಿದೆ 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 ವಿಲೇಜು? ನಂಗೇನು ಕಾಣಿಸ್ತಾನೆ ಇಲ್ಲ. ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ನನ್ನೇನ್ ತಪ್ಪಿಲ್ಲ ಇಲ್ಲಿ. ನೀವೇ ಮಲಗಿದ್ರಿ, ನಾನೇನ್ ಮಾಡಕ್ಕಾಗತ್ತೆ? ನಾನು ವಿಲೇಜ್ ನ ನೋಡ್ಲೇಬೇಕು. ಅಯ್ಯೋ, ನೋಡೋರಂತೆ ನೀವು ಕೂತಿರೋ ಸೀಟು ಈ ಕೆಲ್ಸಕ್ಕೆ ಬರುತ್ತೆ. ಹಿಂದೆ ತಿರುಗಿ ನೋಡಿ, ನಿಮ್ಗೆ ಬೆಟ್ಟದ ಹತ್ರ ಹಳ್ಳಿ ಕಾಣಿಸುತ್ತೆ. ಅರೆ ಹಾ, ಬಹಳ ಸಖತ್ತಾಗಿದೆ ವಿಲೇಜು. ಏನ್ ಸೌಂದರ್ಯ, ನೋಡಕ್ಕೆ ಎರಡು ಕಣ್ಣು ಸಾಲದು. ಅರೆ ಕಬಡ್ಡಿ, ಅರೆ ಕಬಡ್ಡಿ. ಇದೇನಿದು? ಓಹೋ, ರೂಮನ್ ಕೇಕ್. ವಾ, ಅಡ್ಡಿ ಟೆಡಿ, ನೀವು ದೂರ ನಿಂತ್ಕೊಂಡಿರಿ. ನೋಡಿ ಈಗ ನಾನು ಇದನ್ನ ಹೇಗ್ ಭೇಟಿ ಆಡ್ತೀನಿ ಅಂತ. ಅರೆ ಮತ್ತೆ ಕರಡಿನ. ಅಯ್ಯೋ, ಯಾಕೋ ಈ ಕರಡಿನ ನಿದ್ದೆನೆ ಬಿದ್ದಿದೆಯಲ್ಲಪ್ಪ. ಕಬಡ್ಡಿ. ಕಬಡ್ಡಿ. ಸಾರಿ ಅಣ್ಣ, ಕರಡಿ ಅಣ್ಣ. ಹೆದರ್ಬೇಡಿ ಮಕ್ಕಳ, ನಿಮ್ಗೇನು ಆಗೋದಿಲ್ಲ. ಈ ಫ್ಲೈಯಿಂಗ್ ಹೆಲ್ಮೆಟ್ ಹಾಕೊಂಡ್ಬಿಡು. ಥ್ಯಾಂಕ್ ಯು. ತಗೋ, ಅವ್ರಿಗೆ ಸಮಾಧಾನ ಮಾಡು. ಅಯ್ಯೋ, ಇವ್ರನ್ನ ಮತ್ತೆ ಹೊಡಿತಾರೆ. ನಾನು ಹೋಗ್ತೀರಪ್ಪ, ಹೋಗ್ತೀನಿ. ನಾನು ಜೊತೆ ಇರುವಾಗ ಈ ಹೆದರು ಅವಶ್ಯಕತೆಗಿಲ್ಲ. ಏನಾಯ್ತು ಮತ್ತೆ ಈ ಗಾಡಿಗೆ? ಯಾಕೆ ಈಗ ಕಳ್ಳಾಡ್ತಾ ಇದೆ ಗಾಡಿ? ಅಯ್ಯೋ, ನಾನ್ ನಡಕ್ತಾ ಇರೋದು ಗೊತ್ತಿಲ್ಲ. ಮೋಟು ಅವ್ರು ಈಗ ಏನ್ ಮಾಡ್ತಾರೆ ಅಂತ. ನಾನೇನು ಮಾಡ್ಲಿಲ್ಲ. ನಾನು ಇಲ್ಲಿಂದ ಓಡ್ತೀನಿ. ನೀನ್ ಓಡ್ಬೇಕಾಗಿಲ್ಲ. ನೀನೇನಾದ್ರೂ ಓಡೋದ್ರೆ ನಿನ್ನ ಕಂಬಿ ಎಣ್ಸೋಕ್ ಮಾಡ್ಬೇಕಾಗುತ್ತೆ. ಅಯ್ಯೋ, ಅವ್ರು ನಂಗೆ ಹೊಡಿತಾರೆ. ನೀನು ನನ್ನ ಪ್ರೊಟೆಕ್ಷನ್ ಅಲ್ಲಿ ಇದೀಯಾ. ನಮಗೆ ನಿನ್ನ ಅವಶ್ಯಕತೆ ಇದೆ. ಅಮ್ಮ, ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ಮೋಟು, ನೀನು ಏನು ಮಾಡಬೇಡ. ಇವನಿಂದನೇ ನಾನು ಇಷ್ಟು ದೂರ ಹಾರ್ಕೊಂಬಂದ್ ಬಿದ್ದೋಗಿದ್ದು. ಯಾವ್ದಾದ್ರು ವ್ಯಾಲಿ ಒಳಗಡೆ ಬಿದ್ದೋಗಿದ್ರು ಏನ್ ಗತಿ? ಇವನಿದ್ದ ಅಂತ ಹೇಳ್ಬೇಡ. ನೀನಾಗ್ ನೀನೇ ಮಾಡ್ಕೊಂಡಿದ್ದು. ನಿನಗೆ ಗೊತ್ತಿದೆ ತಾನೇ.
ಅರೆ ನಾನು ಊರನ್ನ ನೋಡ್ತಾ ಇರ್ಲೋ ಇಲ್ಲ ಮರ ನೋಡ್ತಾ ಇರ್ಲೋ, ನಾನು ಊರ್ನ ನೋಡ್ತಾ ಇದ್ದೆ. ಅದೆಲ್ಲ ಕತೆ ಬೇಕಾಗಿಲ್ಲ. ನನ್ನ ಪ್ರೊಟೆಕ್ಷನ್ ನಿನ್ ಪಾಲ್ಗೆ ಏನು ಮಾಡಕ್ ಆಗೋದಿಲ್ಲ. ಆ, ಹೌದಾ? ಇವನು ಇನ್ನಾರ್ ಪ್ರೊಟೆಕ್ಷನ್ ಇದ್ದಾನೆ ಅಂತ ಹೇಳು. ಓ, ಅಯ್ಯಮ್ಮ, ಅಮ್ಮ. ಅಯ್ಯೋ ಅಯ್ಯೋ. ಅಯ್ಯೋ ಹೊಡಿಬೇಡಿ, ಇಲ್ಲ ಬೇಡ. ನಿನಗ್ ಪ್ರೊಟೆಕ್ಷನ್ ಕೊಡೋರೆಲ್ಲ ಹಾರ್ಕೊಂಡು ಹೋಗ್ತೀಯ ನೋಡಲ್ಲೇ. ಈಗ ನಿನ್ ಕತೆ ಏನಾದ್ರೂ ಮಾಡ್ಕೊಳ್ಳಿ, ನಾನು ಇಲ್ಲಿಂದ ಓಡ್ತೀನಿ ಅಷ್ಟೇ. ಅರೆ ಮೋಟು ನಿಂತ್ಕೊಳ್ಳೋ ಸಿಟ್ ಮಾಡ್ಕೊಂಡ್ರೆ ಏನು ಉಪಯೋಗ? ಇವನಿದ್ರೆ ನಾವ್ ಇನ್ನೂ ದೂರ ಹೋಗ್ಬೇಕಾಗಿದೆ ಕಣೋ. ಮೋಟು, ಒಂದ್ ಕೆಟ್ಟದ್ರಲ್ಲೂ ಒಂದ್ ಒಳ್ಳೇದಿದ್ದೇ ಇರುತ್ತೆ ಕಣೋ. ನೀನ್ ಏನಾದ್ರೂ ಮೇಲಿಂದ ಕೆಳಗ್ ಬೀಳ್ದೆ ಹೋಗಿದ್ರೆ ಆ ಕರಡಿ ಮಕ್ಕಳನ್ನ ಹೆಂಗೋ ಕಾಪಾಡ್ತಿದ್ದೆ ನೀನು ಅಲ್ವಾ? ಸ್ವಲ್ಪ ಯೋಚ್ಸು. ಇದು ನಾನು ಯೋಚನೆ ಮಾಡಿರ್ಲಿಲ್ಲ. ನಡಿ ಪಾಲ್, ನಿನ್ನ ಕ್ಷಮಿಸಿದೆ ನಾನು. ನಾನೇನ್ ಹೇಳ್ತೀನಿ ಅಂದ್ರೆ, ಪ್ರಾಬ್ಲಮ್ ಸಾಲ್ವ್ ಆಗಿದ್ರೆ ನಾವು ಮುಂದೆ ಹೋಗ್ಬೋದಲ್ವಾ? ಸಾಲ್ವ್ ಆಯ್ತು, ನೀನ್ ಹೊರಡೋಣ, ನಡೀರಿ. ಬನ್ನಿ. ಏ ಮೋಟು, ನೀವ್ ಯಾರಲ್ಲಿ ಮಲ್ಕೋಬೇಡ ಕಡೆ. ಪಾಪ ಅದೇ ಹ್ಯೂಮನ್ ಕೇಕ್ ಯಾಕೆ ಬೇಕು? ಬೇರೆ ಯಾವ್ದಾದ್ರೂ ಹ್ಯೂಮನ್ ಕೇಕ್ ಹಿಡ್ಕೊಳ್ಬೋದಲ್ವಾ? ಇಲ್ಲ ಮಕ್ಕಳೇ, ಯಾಕಂದ್ರೆ ಇದು ನನ್ನ ಮಾನ ಮರ್ಯಾದೆ ಪ್ರಶ್ನೆ. ಮತ್ತೆ ನಾನ್ ನಿಮ್ ಹತ್ರ ಪ್ರಾಮಿಸ್ ಮಾಡಿದ್ದೇನು ಅಂದ್ರೆ, ಆ ಹ್ಯೂಮನ್ ಕೇಕ್ ನ ಬರ್ತಡೇ ಕೊಡ್ತೀನಿ ಅಂತ ಹೇಳಿದ್ದೆ, ಮತ್ತೆ ನನ್ ಕೊಡ್ತೀನಿ. ಎಲ್ಲಿ ತನಕ ತಪ್ಪಿಸ್ಕೊತಾನೋ ನೋಡ್ತೀನಿ. ನಾನು ಗಾಳಿಲಿ ಹಾರ್ಕೊಂಡು ನಿಮ್ಮನ್ನ ಹಿಡ್ಕೊಂಡಿದ್ದು ಒಳ್ಳೇದೇ ಆಯ್ತು. ಇಲ್ಲ ಅಂದ್ರೆ ಅವ್ನು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ನೋ ಗೊತ್ತಿಲ್ಲ. ನಾನು ಎಷ್ಟು ಜೋರಾಗಿ ಕಿರ್ಚ್ಕೊಂಡೆ ಅಂದ್ರೆ ಅವನು ಹೆದರ್ಕೊಂಡು ಹೋಗ್ಬಿಟ್ಟ. ನೋಡಿ, ಅವಂದೇ ಗಾಡಿ ಅದು. ಬನ್ನಿ ನನ್ ಜೊತೆ. ಅಲ್ಲಿ ನೋಡಿ, ಅವನು ಹೋಟ್ಲ್ ಒಳಗಡೆ ಹೋಗ್ತಿದ್ದಾನೆ. ಇವತ್ತು ಸ್ವಲ್ಪ ಮನುಷ್ಯರ ಊಟ ಮಾಡ್ತೀನಿ. ನಾನ್ ಎಲ್ರ ಎದುರು ಹಿಡಿಯಕ್ಕಾಗಲ್ಲ. ನಾನದನ್ನ ಸಮಯ ನೋಡ್ಕೊಂಡ್ ಮಾಡ್ಬೇಕಾಗತ್ತೆ. ಬನ್ನಿ ಹತ್ರ ಹೋಗಿ ನೋಡೋಣ. ಮಕ್ಕಳೇ, ಅಪ್ಪ ಮಾತ್ನ ಉಳಿಸ್ಕೋತಾನೆ. ಬರ್ತ್ಡೇ ದಿನ ಈ ಮೋಟಿಗಿರೋ ಹ್ಯೂಮನ್ ಕೇಕ್ ನ ತಿನ್ನಿಸ್ತಾನೆ. ಪಾಪ ಆದ್ರೆ ನೀವು ಹೇಳಿದ್ರಿ ಇವತ್ತು ಮನುಷ್ಯರ ದಿನ ಊಟ ತಿನ್ನೋಣ ಅಂತ. ನೋಡಿ, ಆ ಊಟನ ತುಂಬಾ ಟೇಸ್ಟಿ ಆಗಿರುತ್ತೆ ಅನ್ಸುತ್ತೆ. ತಗೊಳ್ಳಿ ಸರ್ ನಿಮ್ಮ ಆರ್ಡರ್. ಸ್ವಲ್ಪ ಬಿಸಿ ಬಿಸಿಯಾಗಿ ಟೀ ಇದ್ರೆ ಕೊಡ್ತೀಯಾ ಬ್ರದರ್? ಸರ್ ಕಾಫಿ ತಗೊಳ್ಳಿ. ಮೊದ್ಲು ನಂಗೆ ಹಸುವಾಗ್ತಿದೆ ಕಣ ತುಂಬಾ. ನಾನು ಈಗಲೇ ತಿನ್ಬಿಡ್ಲೇನೋ ಇದನ್ನ. ಬ್ರದರ್, ನನ್ನ ಆರ್ಡರ್ನ ರಿಪೀಟ್ ಮಾಡ್ತೀಯಾ? ಇಲ್ಲೋಡು, ಪಾಪ ಇವ್ರಿಗೆಲ್ಲ ಬಹಳ ಹಸಿವಾಗ್ಬಿಟ್ಟಿದೆ. ಈಗಲೇ ತರ್ತೀನಿ. ಅರೆ, ನಿಮ್ಗೆ ಹಾಕಿದ್ದನ್ನು ಮಾತ್ರ ತಿನ್ನಿ. ನನ್ನ ಪ್ಲೇಟ್ ಇರೋದನ್ನ ಯಾಕೆ ನೀವು ಖಾಲಿ ಮಾಡ್ತಾ ಇದ್ದೀರಲ್ಲ? ನಾನು ನನಗೆ ಹಾಕಿದ್ ಮಾತ್ರ ತಿಂತಾ ಇದ್ದೆ. ನಿನ್ ತಟ್ಟಲ್ಲಿರೋ ತಿನ್ನೋ ಅವಶ್ಯಕತೆ ನಮ್ಗಿಲ್ಲ ಕಣೋ. ಕರಡಿ ಹಿಂದೆ ಬಿದ್ದಿದೆ ನೋಡೋ ಮೋಟು. ಒಂದು ಕೆಲಸ ಮಾಡೋ, ಬರ ಇಲ್ಲಿ. ಅರೆ ವೇಟ ಬ್ರದರ್, ಬಾಯಿಲಿ ಸ್ವಲ್ಪ. ಹಾ ಸರ್, ಸರಿ ಸರ್, ತಗೊಳ್ಳಿ ಸರ್. ಅರೆ ಪಾಪ, ಏನಾಯ್ತು? ಮಕ್ಕಳ, ಓಡಿ ಇಲ್ಲಿಂದ. ಮೆಣಸಿನ್ಕಾಯಿನ ಮೊದಲನೇ ಸರಿ ತಿಂತಾ ಇದ್ದಾನೆ ಅನ್ಸುತ್ತೆ ಆ ಕರಡಿಯ. ಇವನನ್ನ ನಾನು ಸುಮ್ಮನೆ ಬಿಡಲ್ಲ. ಇವನ್ನ ನೋಡ್ಕೋತೀನಿ. ವಾಹ್, ಏನ್ ಸಖತ್ತಾಗಿದೆ ಈ ಜಾಗ.
ಬಹಳ ನಿದ್ದೆ ಬರ್ತಾ ಇದೆ. ಏನ್ ಸುಂದರವಾದ ವಾತಾವರಣ ಇದು. ಬಿರುಗಾಳಿ ಬರ್ತಿದ್ಯಾ? ಅಯ್ಯೋ ಇಲ್ಲಿ ನೋಡಿ, ಬಿರುಗಾಳಿ ಬರ್ತಿದ್ಯಂತೆ, ಇಲ್ಲಿ ತೋರಿಸ್ತಿದೆ. ನಾವು ಸಂಜೆ ಅಷ್ಟರಲ್ಲಿ ಇಲ್ಲಿ ಬಿಟ್ಟಿಲ್ಲ ಅಂತಂದ್ರೆ ನಮ್ ಕತೆ ಮುಗೀತು ಅಷ್ಟೇ. ಅಯ್ಯೋ ಅಯ್ಯೋ ಏನಾಗ್ತಿದೆ? ಈ ಗಾಡಿಗೆ ಏನಾಯ್ತಪ್ಪ? ಸ್ಟಾರ್ಟ್ ಯಾಕಾಗ್ತಿಲ್ಲ? ಪ್ಲೀಸ್ ನೀವೆಲ್ಲ ಸರಿ ಕಾರ್ನ ತಳ್ಳಿ, ಅದು ಸ್ಟಾರ್ಟ್ ಆಗುತ್ತೆ ಪ್ಲೀಸ್. ಅಯ್ಯಯ್ಯೋ, ಇದು ತುಂಬಾ ಆಗ್ತಿದೆ. ಜೀವದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಓಡೋಗಿ. ಇಲ್ಲಿಂದ ಎತ್ತರ ಪ್ರದೇಶಕ್ಕೆ ಓಡಿದ್ರೆ ಜೀವ ಉಳಿಸ್ಕೊಳ್ಳೋ ಚಾನ್ಸಸ್ ಇದೆ. ಇಲ್ಲ ಅಂದ್ರೆ ಮಂಜಿನಲ್ಲೇ ಸಿಕ್ಕಾಕೋಬೇಕಾಗುತ್ತೆ. ಅಯ್ಯೋ, ಯಾಕೆ ಎದ್ರಕೊಂಡು ಓಡೋದು? ಫ್ಲೈಯಿಂಗ್ ಹೆಲ್ಮೆಟ್ ಇದೆಯಲ್ಲ ಇಲ್ಲಿ. ಅಯ್ಯೋ ಸಾರಿ ಕಣಯ್ಯ, ಇದ್ರ ಬ್ಯಾಟ್ರಿ ಫುಲ್ ಡೌನ್ ಆಗೋಗ್ಬಿಟ್ಟಿದೆ ಕಣಯ್ಯ. ಬೇಗ ಬೇಗ ಚಾರ್ಜ್ ಮಾಡ್ಲೇ ಇಲ್ಲ ಕಣಯ್ಯ. ಅದಕ್ಕೀಗ ನಾವು ಓಡ್ಲೇಬೇಕು. ಓಡೋಣ ಬನ್ನಿ. ಡಾಕ್ಟರ್ಣ, ನಾವು ಬೇರೆ ದಿಕ್ಕಲ್ಲಿ ಓಡ್ತಾ ಇದ್ದೀವಿ. ಬಂದಾಗ ಓಡೋದ್ರಲ್ಲಿ ನನಗೆ ಅಯ್ಯೋ ಕಣಯ್ಯ, ಬೇಗ ಓಡಯ್ಯ. ಬಿರುಗಡೆ ಹತ್ರ ಬರ್ತಾ ಇದೆ ಕಣಯ್ಯ. ನಮ್ ಡಾಕ್ಟರ್ ವಾಯ್ಸ್ ಬರ್ತಾ ಇದೆ. ಆದ್ರೆ ನಮ್ ಡಾಕ್ಟರ್ ನನ್ನ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋದ್ರು? ನೋಡಯ್ಯ, ಮೇಲ್ಗಡೆ ಹೋಗ್ತಾ ಇದೆ ನೋಡ್ರೆ. ಕೆಳಗಡೆ ಬರೋಣ. ಬಿಟ್ಟಾಕ್ಬಿಟ್ಟು ಒಬ್ಬನೇ ಹಾರ್ಕೊಂಡು ಹೋಗ್ತಾ ಇದ್ದಿಲ್ಲ ಡಾಕ್ಟ್ರಣ್ಣ. ಯಾಕಣ್ಣ ಹಿಂಗ್ ಮಾಡಿದೆ? ಅಯ್ಯೋ ಹೇಳ್ತಾ ಇದ್ದೀನಲ್ಲಯ್ಯ, ಸಾರಿ ಕಣ್ರಯ್ಯ. ನೀವೆಲ್ಲ ಓಡೋಗ್ಬಿಟ್ರಲ್ಲ, ತಕ್ಷಣ ಬ್ಯಾಟ್ರಿ ಗಾಪ್ಕ ಬಂತು. ಇಲ್ಲೋಡ್ರೆ ಎಲ್ರು ಹಾಕೊಳ್ಳಿ, ತಗೊಳ್ಳಿ. ಆರ್ರಯ್ಯ ಮೇಲೆ. ನೀವೆಲ್ಲ ಎಂತ ಬುದ್ಧಿವಂತರು. ಕಾರ್ನು ಹಾರಿಸ್ತೀರಾ, ನೀವು ಹಾರ್ತೀರಾ. ಆ ಕಳ್ಳಿ ಅವ್ರ ಮಕ್ಕಳು ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಹೆಲ್ಪ್ ಮಾಡೋಣ, ರೆಡಿ ಬಂದು ಬಚಾವ್ ಮಾಡೋಣ. ಅಯ್ಯೋ, ನೀವೇ ಕರಡಿ ಹಿಂದೆ ಹೋಗ್ತೀರಾ? ಅದು ನಿಮ್ಮನ್ನ ತಿನ್ಬೇಕು ಅಂತ ನಿಮ್ ಹಿಂದೆನೆ ಬಿದ್ದಿದ್ಯಲ್ಲ, ಮತ್ತೆ ನೀವ್ ಅದನ್ನ ಈಗ ಕಾಪಾಡ್ಬೇಕು ಅಂತಿದ್ದೀರಾ. ಅರೆ, ಎಲ್ರು ತಮ್ಮ ಕೆಲಸ ಮಾಡ್ತಾರೆ. ನಮ್ ಕೆಲಸ ಏನು ಅಂದ್ರೆ ಕಾಪಾಡೋದು. ನಾವು ಮನುಷ್ಯರು, ಆದ್ರೆ ಅವ್ರ ಕೆಲಸ ಅಂತ ತಿನ್ನೋದು. ಯಾಕೆಂದ್ರೆ ಅವರು ಪ್ರಾಣಿಗಳು. ಇಲ್ಲಿ ಕೇಳು ಮೋಟು. ಹಲೋ ಕರಡಿ ಅಣ್ಣ. ಅಲ್ಲಲ್ಲ, ಇಲ್ಲಿ ನೋಡಿ. ನನ್ನ ಮಕ್ಕಳನ್ನ ಎತ್ಕೊಂಡು ಹೋಗ್ತಾ ಇದ್ದೀರಾ? ನಿಮ್ಮನ್ ಬಿಡಲ್ಲ ನಾನು. ಅಲ್ಲೊಂದು ಗುಹೆ ಇದೆ, ನಡಿ. ಮಕ್ಕಳನ್ನ ಅಲ್ಲಿ ಬಿಟ್ಬಿಡೋಣ. ಮಕ್ಕಳು ಸೇಫ್ ಆಗಿರ್ತಾರೆ. ನಡಿ ನಡಿ. ನೀವಿಲ್ಲಿ ಸೇಫ್ ಆಗಿರ್ತೀರಾ. ಬರ ಪತ್ಲು. ಆ ಕರಡಿ ಹಣ್ಣಿಗೂ ಕಾಪಾಡ್ಬೇಕಣೋ. ಅವ್ನಿಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಮಕ್ಕಳು ತಪ್ಪಲಿ ಆಗ್ಬಿಡ್ತವೆ. ಅರೆ ಮೋಟು, ನನ್ನ ಮಾತು ಕೇಳು. ಆ ಕರಡಿ ಹಣ್ಣಿಗೆ ಏನು ತೊಂದರೆ ಆಗೋದಿಲ್ಲ ಕಣೋ.
ಮೋಟು ಕಾಪಾಡಿ. ಮೋಟು ನಡಿಯೋ, ಅವನಾಗವನೇ ಮೇಲಿಗೆ ಬರ್ತಾನೆ, ನಡಿಯೋ ನೀನು. ಕೇಳೋದಿಲ್ಲ ನಿಮ್ಮನ್ನ. ಅಲ್ಲಿರೋದೇ ಸರ್ಮಿಟ್ ವಿಲೇಜ್. ನಾವು ತುಂಬಾ ಬೇಗನೆ ಬಂದ್ವಿ. ಸ್ನೋ ಸ್ಟಾರ್ಮ್ ಎಲ್ಲ ತುಂಬಾ ದೂರ ಇದೆ. ಅಯ್ಯೋ ಬೊಟ್ಟು ನನ್ ಕೆಳ ಇಲ್ ಕೆಳಯ ಬ್ಯಾಟ್ರಿ ಕಮ್ಮಿ ಆಗ್ಬಿಟ್ಟಿದೆ ಕೆಳಯ. ಡಿಸೈಡ್ ಮಾಡೋ ಕೆಳಯ. ಮರಿಮೇಲೆ ಲ್ಯಾಂಡ್ ಮಾಡೋಣ, ನೀವು ಲ್ಯಾಂಡ್ ಮಾಡೋಣ ಎಲ್ಲರೂ ಒಂದ್ ಕಡೆ ಲ್ಯಾಂಡ್ ಆಗ್ಲೇಬೇಕು. ಡಾಕ್ಟರ್ ವಾಯ್ಸ್ ಬರ್ತಾ ಇಲ್ವಲ್ಲ ಪತ್ಲು? ಅಯ್ಯೋ ಡಾಕ್ಟ್ರಣ್ಣ, ಏನಣ್ಣ ಇವೆಲ್ಲ ನಿಮ್ದು? ಅಯ್ಯೋ ನನ್ ಗೆಳೆಯರ ಈ ವಿಲೇಜ್ ನ ಸ್ಟೋರಿ ಓದ್ತಾ ಇದ್ದ ಕಣ್ರಯ್ಯ. ಇಲ್ಲಿ ಈಗ್ಲೂ ಯಾವತ್ತಿಂದ ಶುರುವಾಯ್ತು, ಇಲ್ಲಿ ಜನಗಳ ಹಿಸ್ಟ್ರಿ ಏನು ಅಂತ ವಗೇರ ವಗೇರ ಕಣ್ರಯ್ಯ. ಈಗ ನಾವು ನಿನ್ ಹಿಸ್ಟ್ರಿ ಬಗ್ಗೆ ಓದ್ತೀವಿ, ಕೇಳಿಲ್ಲಿ ನಮ್ಗೆ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೀಯಾ ಅಂತ ಹೇಳು. ಅಯ್ಯೋ ನಾನ್ ಹೇಳಿದ್ದೇನಯ್ಯ, ಕಾಲಿ ಕೆಳಗಡೆ ಬಿಟ್ಟು ಇಳಿದ್ಬಿಟ್ಟು ಈ ಹೊಟ್ಟೆಯಿಂದ ಲ್ಯಾಂಡ್ ಆಗ್ಬೇಕು ಅಂತ ನಾನು ಹೇಳಿದ್ದು ಕಣ್ರಯ್ಯ. ನೀವ್ ಹೇಗೆ ಹೇಳ್ತಿರೋ ಹಾಗೆ ನಾನು ಕೇಳ್ತಾ ಇದ್ದೆ ಕಣ್ರಯ್ಯ. ಆದ್ರೆ ಇದ್ರ ಬಗ್ಗೆ ನೀವ್ ಯಾರು ನನ್ನ ಹತ್ರ ಮಾತಾಡ್ಲೇ ಇಲ್ಲ. ಬನ್ನಿ, ಎಲ್ರಿಗೂ ಈಗ್ಲೂ ವ್ಯವಸ್ಥೆ ಆಗಿದೆ. ನಾನಂತೂ ದೊಡ್ಡ ಇಗ್ಲು ತಗೊಂಡಿದ್ದೀನಿ. ಅದ್ರಲ್ಲಿ ನೀವು 5 ಜನನೂ ಇರ್ಬೋದು. ಅಯ್ಯಬ್ಬ, ಬೇಗ ಈಗ್ಲೂ ತೋರ್ಸು, ಹಾಗೆ ತಿನ್ನಕ್ಕೇನಾದ್ರೂ ವ್ಯವಸ್ಥೆ ಮಾಡು. ಅಯ್ಯೋ ನನ್ ಗೆಳೆಯರ ನನ್ನನ್ನು ಕರ್ಕೊಂಡು ಹೋಗ್ರಯ್ಯ. ಅಯ್ಯಬ್ಬ, ಇದೇನ್ ಈಗ್ಲೂನ ಇಲ್ಲ 5 ಸ್ಟಾರ್ ಹೋಟೆಲ್? ಅಬ್ಬ ಸಿಂಗಂ ಸರ್, ಇದೆಲ್ಲ ಟೂರಿಸ್ಟ್ಗೋಸ್ಕರ ಮಾಡಿರೋದು ಸರ್. ಅವ್ರ ಅವಶ್ಯಕತೆಗಳನ್ನ ನೆನಪಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಬನ್ನಿ, ಈಗ ನಾವೆಲ್ಲರೂ ಆರಾಮಾಗಿ ಮಲ್ಕೊಳ್ಳೋಣ. ಆ ಕರಡಿಯಿಂದ ನಮ್ಗಿನ್ನೇನು ತೊಂದರೆನೇ ಇಲ್ಲ. ಅಯ್ಯಬ್ಬ ಹೇಳಿ ಅಪ್ಪ. ಅರೆ ಇದೇನಿದು? ಮೊಟ್ಟು ಹೇಳೋ ಮೇಲೆ ಎದ್ದೇಳೋ, ನೋಡೋ ಇಲ್ಲಿ ನಾವೆಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ವಿ ಕಣೋ. ನನಗನ್ಸುತ್ತೆ ಇಡೀ ರಾತ್ರಿ ಸ್ನೋ ಮಳೆ ಬಂದಿದೆ ಅಂತ. ಇದ್ರ ಎಂಟ್ರೆನ್ಸೇ ಫುಲ್ಲು ಬಂದಾಗೋಗ್ಬಿಟ್ಟಿದೆ. ಡಾಕ್ಟರ್ ಅಣ್ಣ, ಬೇಗ ಪಾಲ್ಗೆ ಫೋನ್ ಮಾಡಿ ಅಣ್ಣ, ಬರ್ಲಿ. ಅಯ್ಯ, ಅರೆ ಪಾಲ್ ಎಲ್ಲಿದೆಯಾ ನೀನು? ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ವಿ, ಎಲ್ಲಿದ್ಯಾ? ಬೇಗ ಬಾ, ಹೊರಗೋಗಕ್ಕಾಗ್ತಿಲ್ಲ ಕಡೆಯ. ಸರ್, ನಿನ್ನೆ ರಾತ್ರಿ ಇಲ್ಲಿ ತುಂಬಾ ಬಿರುಗಾಳಿ ಬಂದಿತ್ತು. ಎಲ್ಲ ಇಗ್ಲುಗಳು ಮಧ್ಯದಲ್ಲಿ ಮುಳುಗೋಗಿದೆ. ನಾವೆಲ್ಲರೂ ಇಲ್ಲೇ ಸಿಕ್ಕಾಕೊಂಡಿದೀವಿ, ಯಾರು ಆಚೆ ಬರಕ್ಕಾಗ್ತಿಲ್ಲ. ಅಯ್ಯೋ ಹಂಗಂದ್ರೆ ಈಗ ನಮ್ಗೆ ಯಾರಯ್ಯ ಸಹಾಯ ಮಾಡ್ತಾರೆ ಇಲ್ಲಿ? ಈಗ ದೇವರೇ ನಮ್ಮನ್ನೆಲ್ಲ ಕಾಪಾಡ್ಬೇಕು ಅಷ್ಟೇ. ಬ್ಯಾಟರಿ ಆಪರೇಟೆಡ್ ಲೈಟ್ ಎಲ್ಲ ಆಫ್ ಆಗುತ್ತೆ, ಮತ್ತೆ ಅದಾದ್ಮೇಲೆ ಇಗ್ಲು ಒಳಗಿರೋ ಆಕ್ಸಿಜನ್ ಕೂಡ ಖಾಲಿ ಆಗುತ್ತೆ. ಅಯ್ಯಬ್ಬ, ಹೇಳ್ತಾ ಇದೆಯೋ ಇಲ್ಲ ಹೆದರ್ಸ್ತಾ ಇದೆಯೋ ನೀನು? ಅಯ್ಯಮ್ಮ, ಈಗ ನಾವೆಲ್ಲರೂ ಇಲ್ಲಿಂದ ಹೊರಗಡೆ ಹೇಗೆ ಹೋಗೋದು? ಅರೆ ಪತ್ಲು, ಖಾಲಿ ಹೋಟೆಲ್ ಅಂತಲೇ ಓಡ್ತಾನೆ ಇಲ್ಲ ಕಣೋ. ಬೇಗ ಏನಾದ್ರೂ ಯೋಚನೆ ಮಾಡೋ. ಐಡಿಯಾ, ಸಮೋಸ ತಿನ್ನು, ಮತ್ತೆ ನಿನ್ ಕೆಲಸ ಶುರು ಹಚ್ಕೋ. ನಾನು ನಿನ್ ಬ್ಯಾಗಲ್ಲಿ ಸಿಕ್ಕಾಪಟ್ಟೆ ಸಮೋಸ ಇಟ್ಟಿದ್ದೀನಿ ಕಣೋ. ಸಮೋಸನೇ ಇಲ್ಲ ಕಣೋ ಅಲ್ಲಿ. ಹೆಂಗತ್ಯ ಅಮ್ಮ, ಅದೇನಾಯ್ತು ಅಂದ್ರೆ ತಿನ್ನು. ಸಾರಿ ಸ್ನೇಹಿತರೆ, ಈ ತರ ಎಲ್ಲಾ ಸಮೋಸನ ಅವ್ರಿಗೆ ಕೊಟ್ಬಿಟ್ಟೆ. ಅರೆ ಬಾಲು ಮಕ್ಕಳನ್ನ ಬಚಾವ್ ಮಾಡ್ಬಿಟ್ಟೆ. ನಮ್ಮನ್ನು ಬಚಾವ್ ಮಾಡೋ ದಾರಿನ ಬಂದ್ ಮಾಡ್ಬಿಟ್ಟಲ್ಲ. ಏನ್ ಮಾಡ್ಲಿ ಈಗ? ಅರೆ ಈ ಧ್ವನಿ ಎಲ್ಲಿಂದ ಬಂತು? ನಾ ಹೋಗ್ತಾ ಇದ್ದೀನಿ. ಮಾಮೂನೇ ಅಯ್ಯಮ್ಮ, ಏನಿದು? ನಮ್ಗಿಂದನೇ ಬಿಡ್ತಾ ಇಲ್ಲ ಇದು.
ನಿಮ್ಮನ್ ಬಿಡಲ್ಲ. ಒಂದ್ ನಿಮಿಷ ಕಡಿಯೋಣ, ಒಂದ್ ನಿಮಿಷ ಇರು. ಅರೆ ಕಡಿಯೋಣ, ಜಗತ್ನಲ್ಲಿ ತಿನ್ನಕ್ಕೆ ಬೇಕಾದಷ್ಟು ಏನೇನೋ ಇದೆ. ನಮ್ಮನ್ನೆಲ್ಲ ಯಾಕೆ ತಿನ್ನಕ್ ಪ್ರಯತ್ನ ಪಡ್ತಾ ಇದೆಯಾ ನೀನು? ಪ್ರಪಂಚದಲ್ಲಿ ತಿನ್ನೋದಕ್ಕೆ ಏನೇನೋ ಇದೆ, ಆದ್ರೆ ಮನುಷ್ಯರು ಪ್ರಾಣಿಗಳನ್ನ ಯಾಕೆ ತಿಂತಾರೆ? ಅವ್ರು ಓದಿರೋರು, ವಿದ್ಯಾವಂತರು, ಆದ್ರೂ ಪ್ರಾಣಿಗಳನ್ನ ತಿಂತಾರೆ. ನಾವ್ ಯಾಕೆ ತಿನ್ಬಾರ್ದು? ಅರೆ ಕಡಿಯೋಣ, ನಿನ್ ಮಾತಿನಲ್ಲಿ ದಮ್ ಇದೆ. ಇಲ್ಲಿ ಕೇಳು, ಪತ್ಲು ಹೇಳ್ತಾನೆ ಇರ್ತಾನೆ, ಒಂದ್ ಕೆಟ್ಟದಲ್ಲಿ ಒಳ್ಳೇದು ಖಂಡಿತ ಇದ್ದೇ ಇರುತ್ತೆ ಅಂತ. ನನ್ನನ್ನು ಕರ್ಕೊಂಡೋಗೋಣ, ಪರವಾಗಿಲ್ಲ. ಆದ್ರೆ ನನ್ನಿಂದ ಈ ಸ್ನೇಹಿತರು ಬಚಾವಾಗ್ಬಿಟ್ರೆ ಸಾಕು ನಂಗೆ. ನಾನು ನಿನ್ ಜೊತೆ ಬರೋದಕ್ಕೆ ತಯಾರಾಗಿದ್ದೀನಿ ಅಣ್ಣ. ನಡಿಯೋಣ, ನಾನು ನಿನ್ ಜೊತೆ ಬರ್ತೀನಿ. ನನ್ನನ್ನು ಕರ್ಕೊಂಡೋಗೋಣ. ಇಲ್ಲೋಡೋಣ, ಒಬ್ಬರಿಂದ ಏನು ಪ್ರಯೋಜನ ಹೇಳು? ನನ್ನ ಈ 3 ಜನ ಸ್ನೇಹಿತರು ಬಚಾವಾಗ್ಬಿಟ್ರೆ ನನಗಷ್ಟೇ ಸಾಕಣ. ನಾನು ನಿಮ್ ಬಗ್ಗೆ ಯಾವಾಗ್ಲೂ ತಪ್ಪಾಗೇ ತಿಳ್ಕೊತಿದ್ದೆ. ನೀವು ನನ್ನ ಮಕ್ಕಳನ್ನ ಉಳಿಸೋಕ್ ಬಂದಾಗ್ಲೆಲ್ಲ ಹಿಡ್ಕೊಂಡು ಹೋಗಕ್ ಬರ್ತಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮಂತ ಒಳ್ಳೆ ಮನುಷ್ಯರು ಯಾವತ್ತೂ ಯಾರಿಗೂ ತೊಂದರೆ ಕೊಡೋದಿಲ್ಲ. ಅರೆ ಕಡಿಯೋಣ, ಅಳ್ಬೇಡಣ್ಣ ನೀನು. ನಡಿಯಣ್ಣ, ನಾನ್ ನಿನ್ ಜೊತೆ ಬರೋದಕ್ಕೆ ತಯಾರಾಗಿದ್ದೀನಲ್ಲಣ್ಣ. ಆದ್ರೆ ನನ್ನ ಸ್ನೇಹಿತರು ಮಾತ್ರ ಬಿಟ್ಬಿಡೋಣ. ಅಯ್ಯೋ, ನಿಮ್ಮಂತವ್ರು ಸಿಗೋದು ತುಂಬಾನೇ ಕಷ್ಟ. ಯಾವಾಗ್ಲೂ ಇನ್ನೊಬ್ರು ಒಳ್ಳೇದನ್ನೇ ಬಯಸ್ತಾ ಇರ್ತೀರ ನೀವು. ನಿಮ್ಮ ಪ್ರಾಣನ ತ್ಯಾಗ ಮಾಡೋದಕ್ಕೂ ಸಿದ್ಧ ಇದ್ದೀರ ನೀವು. ಸಾರಿ, ನಾನ್ ನಿಮ್ಮನ್ನ ತಿನ್ನಕ್ಕಾಗಲ್ಲ. ಪ್ರಾಣಿ ಆದ್ರೇನು, ನಮಗೂ ಕೂಡ ಫೀಲಿಂಗ್ಸ್ ಇರುತ್ತೆ, ಎಮೋಷನ್ಸ್ ಇರುತ್ತೆ. ಅದು ನನ್ನ ಮಕ್ಕಳಿಗೆ ಪ್ರಾಮಿಸ್ ಮಾಡಿದ್ದೆ. ಅದೇನಂದ್ರೆ ಬರ್ತ್ಡೇ ದಿನ ಹ್ಯೂಮನ್ ಕೇಕ್ ತಿನ್ನಿಸ್ತೀನಿ ಅಂತ. ಅದಕ್ಕೆ ನಾನು ನಿಮ್ ಹಿಂದೆ ಬಿದ್ದಿದ್ದೆ. ನಾನಂತೂ ನನ್ನ ಮಾತನ್ನ ತಪ್ಪೋದಿಲ್ಲ. ಹಾಗಾದ್ರೆ ನೀನ್ ಕೊಟ್ಟ ಮಾತನ್ನ ತೀರ್ಸ್ಕೋಣ, ಕರ್ಕೊಂಡೋಗು ನನ್ನ. ಇಲ್ಲೋಡು, ನಿನ್ನೊಳಗೆ ಫೀಲಿಂಗ್ಸ್ ಇದ್ರೆ ಅದು ನಿನ್ ಮಕ್ಕಳಲ್ಲೂ ಇದ್ದೇ ಇರತ್ತಣ್ಣ. ಅವರು ನನ್ನ ತಿನ್ನೋದೇ ಇಲ್ಲ, ನೋಡ್ತೀಯಣ್ಣ. ನಾನು ಇಲ್ಲಿವರೆಗೂ ಎಂತೆಂಥ ಮನುಷ್ಯರನ್ನ ನೋಡಿದ್ದೀನಿ ಅಂತಂದ್ರೆ ಅವ್ರು ನಮ್ಮನ್ನ ಹಿಡಿತಾರೆ ಮತ್ತೆ ನಮ್ ಕತೆ ಮುಗಿಸ್ತಾರೆ. ಆದ್ರೆ ನೀವು ತುಂಬಾ ಸ್ಪೆಷಲ್ ವ್ಯಕ್ತಿಗಳು. ಹೋಗಿ, ನಾನ್ ನಿಮ್ಮನ್ನ ತಿನ್ನೋದಿಲ್ಲ. ಕಡಿಯೋಣ, ನೀವೆಲ್ಲಾದ್ರೂ ಬೇಗ ಬಚ್ಚಿಡ್ಕೊಂಬಿಡಿ. ನಾವು ಮೊದಲು ಆ ಜನಗಳನ್ನ ಕಾಪಾಡ್ತೀನಿ, ಆಮೇಲೆ ನಾನು ನಿಮ್ ಜೊತೆ ಬರ್ತೀವಣ್ಣ. ಸರಿ, ಹಾಗಾದ್ರೆ. ನಾವೆಲ್ಲ ಸೇರ್ಕೊಂಡು ಮತ್ತೆ ಮಾಡ್ಬಿಟ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನೀವು ನಮ್ಮ ಜೀವನ ಉಳಿಸ್ಬಿಟ್ರಿ. ಥ್ಯಾಂಕ್ ಯು. ಎಷ್ಟು ಒಳ್ಳೆಯವರು ಈ ಮನುಷ್ಯರು. ಈಗ ನೀವೆಲ್ಲರೂ ಬೇರೆಯವ್ರನ್ನ ಕಾಪಾಡಿ, ನಮಗ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬರ್ತೀವಿ. ಬಾಯ್ ಬಾಯ್ ಬಾಯ್. ನಾನು ಹೇಳೋ ತನಕ ನಿಮ್ ಕಣ್ಣು ಪಟ್ಟಿಗಳನ್ನ ತೆಗಿಬಾರ್ದು, ಆಯ್ತಾ? ಸರ್ಪ್ರೈಸ್ ಇದೆ. ಓಕೆ, ನಿಮ್ಮ ಕಣ್ಣು ಪಟ್ಟಿಗಳನ್ನ ತೆಗೀರಿ ಅಂಡ್ ಸ್ಟಾರ್ಟ್ ಸಿಂಗಿಂಗ್ ಹ್ಯಾಪಿ ಬರ್ತ್ಡೇ. Happy birthday to you. ಅರೆ, ಇವ್ರನ್ನ ಯಾಕೆ ಈ ತರ ಕಟ್ಟಾಕಿದ್ದೀರಾ? ಬಿಚ್ಚಿ, ಈ ಹಗ್ಗನ್ನ ಬಿಚ್ಚಿ. ಅಂಕಲ್ಗೆ ತುಂಬಾನೇ ಕಷ್ಟ ಆಗ್ತಿರ್ಬೋದಲ್ವಾ? ಪಾಪ, ನೀವ್ ಯಾಕೆ ಈ ತರ ಮಾಡಿದ್ರಿ? ನಿಮಗೆ ಹ್ಯೂಮನ್ ಕೇಕ್ ಬೇಕಿತ್ತಲ್ವಾ? ನಾನು ಪ್ರಾಮಿಸ್ ಮಾಡಿದ್ದೆ, ಅದನ್ನು ಉಳಿಸ್ಕೊಂಡೆ. ಯುನೋ, ಅಪ್ಪ ಯಾವತ್ತು ಮಾತನ್ನ ಮುರಿಯೋದಿಲ್ಲ, ಗೊತ್ತಾ? ಆದ್ರೆ ಪ್ರತಿ ಸರಿ ನಮ್ಮನ್ನ ಕಾಪಾಡೋರ್ನ ಹೇಗ್ ತಿನ್ನಕ್ಕಾಗುತ್ತೆ ಪಾಪ?
ನಾವೀಗ ದೊಡ್ಡವರಾಗಿದ್ದೀವಿ, ನಮಗೆಲ್ಲ ಅರ್ಥ ಆಗುತ್ತೆ. ಇವತ್ತು ನೀವು ನಮ್ಮಿಂದ ಒಂದು ವಿಷಯ ಕಲ್ತ್ಕೊಳ್ಬೇಕು. ಎಲ್ಲಾ ಮನುಷ್ಯರು ಕೆಟ್ಟವರಾಗಿರಲ್ಲ, ಕೆಲವು ಮನುಷ್ಯರು ಒಳ್ಳೆಯವರು ಆಗಿರ್ತಾರೆ. ಈ ಅಂಕಲ್ ಮತ್ತು ಅವ್ರ ಫ್ರೆಂಡ್ಸ್ ತರ. ವಾ, ನನ್ನ ಮುದ್ದು ಮಕ್ಕಳು ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಸಾರಿ ಅಂಕಲ್, ಕ್ಷಮಿಸ್ಬೇಡಿ. ನಮ್ಮ ಅಪ್ಪನಿಂದ ನಿಮಗೆ ತುಂಬಾನೇ ತೊಂದರೆ ಆಯ್ತು. ಅಪ್ಪನ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಪ್ರತಿ ಸಾರಿ ನೀವೇ ನಮ್ಮನ್ನ ಕಾಪಾಡಿದ್ದು ಅಂತ. ಅವ್ರಿಗೂ ಗೊತ್ತು ಮಕ್ಕಳೇ, ಅವ್ರಿಗೂ ಗೊತ್ತು. ಆದ್ರೆ ಇಷ್ಟು ಮಾತ್ರ ಗೊತ್ತಿರ್ಲಿಲ್ಲ, ನಿಮ್ಮಲ್ಲೂ ಅವ್ರ ತರ ಒಳ್ಳೆ ಗುಣ ಇದ್ದೇ ಇದೆ ಅಂತ. ಅವ್ರು ಒಳ್ಳೆಯವರು. ನಾವೆಲ್ರೂ ಈಗ ಸ್ನೇಹಿತರು. Thank you, ಪಾಪಾ. ಹಾಯ್ ಎವ್ರಿವನ್, ನಡೀರಿ ಈಗ ಬರ್ಡೇ ಆಚರಿಸೋಣ. ಹಲೋ ಕರಡಿ ಅಣ್ಣ, ನಡೀರಿ ಕೇಕ್ ನ ಕಟ್ ಮಾಡಿ. ಇದು ಹ್ಯೂಮನ್ ಮೇಡ್ ಕೇಕು. ಇವತ್ತು ಇದನ್ನೇ ತಿನ್ಬೇಕು. ಹ್ಯಾಪಿ ಬರ್ಡೇ ಕರಡಿ ಅಣ್ಣ, ಹ್ಯಾಪಿ ಬರ್ಡೇ ಕರಡಿ ಅಣ್ಣ. ಕನ್ಸಲ್ಲ, ನಿಜ ಇದು, ನಿಜ ಇದು. Watch India's largest kids library only on Jio Hotstar. Download the app now.